ಬಿರುಬಿರು ಬೇಸಿಗೆ ಕಾಲ. ಜೋರಾದ ಗಾಳಿಗೆ ಪುಟಾಣಿ ಹುಲ್ಲಿನ ಬೀಜವೊಂದು ಹಾರ್ತಾ ಹಾರ್ತಾ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಂದು ಮರದ ಕೆಳಗಡೆ ಹೋಗಿ ಸುಸ್ತಾಗಿ ಬೀಳ್ತದೆ. ಆ ಮರವನ್ನ ತಾನಿರ್ಬೇಕು ಅಂತ ಆಶೆ ಕೇಳಿದಾಗ ಆ ಮರ ಹೇಳ್ತದೆ, ನೋಡು, ನಾನು ನನ್ನ ನೆಲವನ್ನ ಹೇಗೆ ಸ್ವಚ್ಛಗೊಳಿಸಿದ್ದೇನೆ. ನಾನು ದಿನಾಲು ಗಾಳಿ ಬೀಸಿ ಅದನ್ನ ಸ್ವಚ್ಛಗೊಳಿಸ್ತೇನೆ. ಒಂದು ವೇಳೆ ನಾನು ನಿನಗೆ ಆಶ್ರಯ ಕೊಟ್ರೆ ನೀನು ಇಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತೀಯ. ಇದರಿಂದ ಇಲ್ಲಿ ಹುಳ ಹುಪ್ಪಡಿಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನೀನು ಇಲ್ಲಿರೋದು ಬೇಡ ಅಂತ ಹೇಳಿ ಕೋಪದಿಂದ ಜೋರಾಗಿ ಗಾಳಿಯನ್ನ ಬೀಸಿ ಆ ಹುಲ್ಲಿನ ಕಡ್ಡಿಯನ್ನ ಕಳಿಸಿಬಿಡ್ತದೆ. ಮೊದಲೇ ಆ ಹುಲ್ಲಿನ ಕಡ್ಡಿಗೆ ಸುಸ್ತಾಗಿರ್ತದೆ, ಜಾಸ್ತಿ ದೂರ ಏನು ಹೋಗೋದಕ್ಕಾಗೋದಿಲ್ಲ. ಏಳ್ತಾ ಬೀಳ್ತಾ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಮರದ ಕೆಳಗಡೆ ಹೋಗಿ ಮತ್ತೆ ಬೀಳ್ತದೆ. ಆಗ ಆ ಹುಲ್ಲಿನ ಕಡ್ಡಿ ಆ ಮರವನ್ನ ನೀನಾದ್ರೂ ಆಶ್ರಯ ಕೊಡು ಅಂತ ಕೇಳಿದಾಗ ಆ ಮರ ಹೇಳ್ತದೆ, ನೋಡು, ಈ ನೆಲ ಯಾರ ಸೊತ್ತು ಅಲ್ಲ, ಇಲ್ಲಿ ಯಾರು ಬೇಕಾದ್ರೂ ಇರ್ಬೋದು, ನೀನು ಕೂಡ ಆರಾಮಾಗಿರ್ಬೋದು ಅಂತ ಹೇಳಿದಾಗ ಆ ಹುಲ್ಲಿನ ಕಡ್ಡಿಗೆ ತುಂಬಾನೇ ಖುಷಿ ಆಗ್ತದೆ. ಒಂದೆರಡು ದಿನದಲ್ಲಿ ಚೇತರಿಸೋಕೆ ಶುರು ಆಗ್ತದೆ. ಹಾಗೆ ಆ ಮರದ ಸುತ್ತಲೆಲ್ಲ ಹುಲ್ಲು ಬೆಳೆಯೋದಕ್ಕೆ ಶುರು ಆಗ್ತದೆ. ಮರದ ಬೇರು, ಹುಲ್ಲು, ಮಣ್ಣು ಮೂರು ಕೂಡ ಸ್ನೇಹಿತರಾಗಿ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡ್ತವೆ. ಸ್ವಲ್ಪ ದಿನದಲ್ಲಿ ಮಳೆಗಾಲ ಬರ್ತದೆ. ಮತ್ತೆ ಜೋರಾಗಿ ಚಂಡಮಾರುತ ಬೀಸೋದಕ್ಕೆ ಶುರು ಆಗ್ತದೆ. ಮೊದಲು ಆಶ್ರಯ ನೀಡದಂತಹ ಆ ಮರ ಯಾವುದೇ ಆಸರೆ ಇಲ್ಲದೆ ದಪ್ಪಂತ ಬಿದ್ದೋಗ್ತದೆ. ಆದ್ರೆ ಆಶ್ರಯ ನೀಡಿದಂತಹ ಈ ಮರ ಈ ಹುಲ್ಲಿನ ಆಸರೆಯಿಂದ ಆ ಜೋರಾದ ಬಿರುಗಾಳಿಗೆ ಎದುರಾಗಿ ಗಟ್ಟಿಯಾಗಿ ನಿಲ್ತದೆ.